ಬೇಕಿಂಗ್ ತಂತ್ರಜ್ಞಾನ ಇಂದು ನೆನ್ನೆಯದಲ್ಲ. ಪುರಾತನ ಚರಿತ್ರೆಯಲ್ಲಿ ಬೇಕಿಂಗ್ ಕುರಿತ ಪುರಾವೆಗಳು ಸಾಕಷ್ಟು ದೊರೆಯುತ್ತವೆ. ಸುಟ್ಟು ಬೇಯಿಸಿದ ಬ್ರೆಡ್ ಅನ್ನು ಉಪಯೋಗಿಸುವಲ್ಲಿ ಈಜಿಪ್ತರು ಮೊದಲಿಗರೆಂದು ಇತಿಹಾಸದಲ್ಲಿ ದಾಖಲಾಗಿದೆ. ರೋಮ್ ಸಾಮ್ರಾಜ್ಯದಲ್ಲಿ ಔತಣಕೂಟ ಹಾಗೂ ಹಬ್ಬಗಳನ್ನು ಹೆಚ್ಚಾಗಿ ಆಚರಿಸುತ್ತಿದ್ದರು. ಈ ಆಚರಣೆಗಳಲ್ಲಿ ಬ್ರೆಡ್ ಹಾಗೂ ಗೋಧಿ ಹಿಟ್ಟಿನ ಭಕ್ಷ್ಯಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದುದರಿಂದ ಬೇಕಿಂಗ್ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು. ಈ ಹಿನ್ನೆಲೆಯಲ್ಲಿ 1800ರಲ್ಲಿ ಹುದುಗುವಿಕೆಗೆ ಕಾರಣವಾದ ಈಸ್ಟ್ ಅನ್ನು ಪತ್ತೆ ಹಚ್ಚಲಾಯಿತು. ಗ್ಲೂಟನ್ ಎಂಬ ಅಂಶ ಗೋಧಿಯಲ್ಲಿ ಹೆಚ್ಚಿಗೆ ಇದ್ದು ಈಸ್ಟಿನ ಜೊತೆಯಲ್ಲಿ ಗೋಧಿ ಹಿಟ್ಟು ಬಳಸಿದಾಗ ಅದು ಉಬ್ಬಿ ಮೆದುವಾಗುವುದರಿಂದ ಬೇಕರಿಯಲ್ಲಿ ಗೋಧಿಯ ಬಳಕೆ ಬೇರೆಲ್ಲ ಧಾನ್ಯಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು. ಬೇಕರಿ ಪದಾರ್ಥ ಹುಟ್ಟಿದಾಗಲೇ ಅದರ ರುಚಿ, ಸ್ವಾದ ಆಹ್ಲಾದಕರ. ಕಾಲಾಂತರದಲ್ಲಿ ಇದು ಯುರೋಪ್ ಮತ್ತು ಏಷ್ಯಾದ ಪೂರ್ವ ದೇಶಗಳಲ್ಲಿಯೂ ಪ್ರಾರಂಭವಾಗಿ ಇಡೀ ಪ್ರಪಂಚದಲ್ಲಿ ಬೇಕಿಂಗ್ ಒಂದು ಯಶಸ್ವಿ ಉದ್ದಿಮೆಯಾಗಿ ನೆಲೆ ನಿಂತಿತು. ಭಾರತದಲ್ಲಿ ಅತಿ ಶೀಘ್ರವಾಗಿ ಬೆಳೆಯುತ್ತಿರುವ ಆಹಾರ ಸಂಸ್ಕರಣಾ ಉದ್ದಿಮೆಗಳಲ್ಲಿ ಬೇಕರಿಯೂ ಸಹ ಒಂದು. ಈ ಬೃಹತ್ ರಾಷ್ಟ್ರದ ಹಳ್ಳಿಗಳು, ಪಟ್ಟಣಗಳು ಹಾಗೂ ನಗರ ಪ್ರದೇಶಗಳಲ್ಲಿಯೂ ನಾವು ಹಲವು ಬೇಕರಿಗಳನ್ನು ನೋಡುತ್ತಿದ್ದು, ಹಲವು ಬಗೆಯ ಬೇಕರಿ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ಲಕ್ಷಾಂತರ ಜನ ತೊಡಗಿಸಿಕೊಂಡಿದ್ದು ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ವಹಿವಾಟಿಗೂ ಕಾರಣವಾಗಿದೆ. ಈ ಶ್ರವಣ ದೃಶ್ಯ ಮಾಧ್ಯಮದಲ್ಲಿ ಈ ಹೊಸ DVD ಮೂಲಕ ರೈತರ ಹೊಸ ಆವಿಷ್ಕಾರಗಳು, ವಿಜ್ಞಾನಿಗಳ ಆವಿಷ್ಕಾರಗಳು ಇವೆಲ್ಲವನ್ನು ನಾವು ರೈತರ ಬಾಗಿಲಿಗೆ ಮತ್ತು ರೈತರು ಯಾರ್ಯಾರು ತರಬೇತಿ ಸಂಸ್ಥೆಗಳಿದ್ದಾರೆ ಅವರೆಲ್ಲರಿಗೂ ಕೊಡುವ ಮುಖಾಂತರ ರೈತರು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿಗೆ ಬಳಸಿಕೊಂಡು ತಮ್ಮ ಶ್ರೇಯಾಭಿವೃದ್ಧಿಗೆ ತಾವೇ ಕಾರಣರಾಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಿಂದೆ ರೋಗಿಗಳು ಮಾತ್ರ ಸುಲಭವಾಗಿ ಜೀರ್ಣವಾಗಬಲ್ಲ ಬ್ರೆಡ್, ರಸ್ಕ್, ಬಿಸ್ಕತ್ತುಗಳನ್ನು ಸೇವಿಸುವ ವಾಡಿಕೆ ಇತ್ತು. ಈ ದಿನಗಳಲ್ಲಿ ಪೌಷ್ಟಿಕತೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿದೆ. ಬಹಳಷ್ಟು ಸ್ತ್ರೀಯರೂ ಸಹ ಉದ್ಯೋಗಸ್ಥರಾಗಿರುವುದರಿಂದ ಬೇಗ ತಯಾರಿಸಬಲ್ಲ ಪೌಷ್ಟಿಕ ಆಹಾರದ ಅವಶ್ಯಕತೆ ನಮ್ಮೆಲ್ಲರ ಮುಂದಿದೆ. ಈ ನಿಟ್ಟಿನಲ್ಲಿ ಗೃಹಿಣಿಯರು ಹಾಗೂ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಸೂಕ್ತ ತರಬೇತಿಯ ಅವಶ್ಯಕತೆಯನ್ನು ಮನಗಾಣಲಾಯಿತು. ಇದಕ್ಕೆ ಪೂರಕವಾಗಿ ವಾಣಿಜ್ಯ ಬೇಕರಿ ಉದ್ದಿಮೆದಾರರಿಂದಲೂ ಸುಲಭ ಹಾಗೂ ವೇಗವಾಗಿ ತಯಾರಿಸಬಲ್ಲ ತಂತ್ರಜ್ಞಾನಗಳ ಬೇಡಿಕೆ ವ್ಯಾಪಕವಾಯಿತು. ಇದಕ್ಕೆ ವ್ಯತಿರಿಕ್ತವೆನ್ನುವಂತೆ ಬೇಕರಿ ಕ್ಷೇತ್ರದಲ್ಲಿ ನುರಿತ ತಜ್ಞರ ಅಭಾವ ಮತ್ತು ಸುಸಜ್ಜಿತ ತರಬೇತಿ ಕೇಂದ್ರಗಳ ಕೊರತೆಯನ್ನು ಮನಗಂಡು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ವಿಸ್ತರಣಾ ನಿರ್ದೇಶನಾಲಯದಡಿಯಲ್ಲಿ ಬೇಕರಿ ತರಬೇತಿ ಕೇಂದ್ರವನ್ನು 1968ರಲ್ಲಿ ಸ್ಥಾಪಿಸಲಾಯಿತು. ಬೇಕರಿ ತರಬೇತಿ ಕೇಂದ್ರದಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ನಡೀತಾ ಇದೆ. ಇದರಲ್ಲಿ ಏನು ಅಂದರೆ ಸುಮಾರು 40ರಿಂದ 45 ಪದಾರ್ಥಗಳನ್ನು ತಯಾರಿಸುವ ಬಗ್ಗೆ ಅವರಿಗೆ ಸ್ವತಃ ಅವರೇ ಮಾಡಿ ಕಲಿತುಕೊಳ್ಳುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ. ಬೇಕರಿ ತರಬೇತಿ ಕೇಂದ್ರದ ಮೂಲ ಉದ್ದೇಶಗಳು: ಬೇಕರಿ ಉದ್ದಿಮೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು, ಬೇಕರಿ ಕಚ್ಚಾ ಪದಾರ್ಥಗಳ ಬಗ್ಗೆ ತಿಳುವಳಿಕೆ ನೀಡುವುದು, ಬೇಕರಿ ಮತ್ತು ಮೌಲ್ಯವರ್ಧಿತ ಉತ್ಪನ್ನ ತಯಾರಿಕೆಯ ವಿಧಾನದ ಬಗ್ಗೆ ಪ್ರಾಯೋಗಿಕ ತರಬೇತಿ ಒದಗಿಸುವುದು, ಸ್ವಚ್ಛತೆ, ಸ್ವಾಸ್ಥ್ಯ ಪರಿಪಾಲನೆ, ಸುರಕ್ಷತೆ ಹಾಗೂ ಆರ್ಥಿಕತೆ ಬಗ್ಗೆ ತಿಳುವಳಿಕೆ ನೀಡುವುದು, ಬೇಕರಿ ಉದ್ದಿಮೆಯ ನಿರ್ವಹಣೆ ಬಗ್ಗೆ ಮಾಹಿತಿ, ಉದ್ದಿಮೆ ಮಟ್ಟದಲ್ಲಿ ಬೇಕರಿ ತಿನಿಸು ತಯಾರಿಸಿ ವ್ಯಾಪಾರ ಕೈಗೊಳ್ಳುವಂತೆ ಉತ್ತೇಜಿಸುವುದು. ಬೇಕರಿ ತರಬೇತಿ ಕೇಂದ್ರದ ವೈಶಿಷ್ಟ್ಯತೆಗಳು: ತರಬೇತಿ ಕೇಂದ್ರದಲ್ಲಿ ನುರಿತ ತಜ್ಞರಿದ್ದು ವೈಜ್ಞಾನಿಕವಾಗಿ ಹೆಚ್ಚಿನ ತಿಳುವಳಿಕೆಯನ್ನು ಕೊಡುವ ಅರ್ಹತೆಯನ್ನು ಹೊಂದಿರುತ್ತಾರೆ. ರಾಜ್ಯದಲ್ಲಿಯೇ ಉತ್ತಮ ಗುಣಮಟ್ಟದ ತರಬೇತಿ ನೀಡುವ ಸಾರ್ವಜನಿಕ ತರಬೇತಿ ಕೇಂದ್ರ ಇದಾಗಿದೆ. ಸಾಂಪ್ರದಾಯಿಕ ಬೇಕರಿ ತಿನಿಸುಗಳಲ್ಲದೆ ಆರೋಗ್ಯಕರ ಬೇಕರಿ ತಿನಿಸುಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿದೆ. ಎಲ್ಲ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ನೋಡಿ ಕಲಿ, ಮಾಡಿ ತಿಳಿ ವಿಧಾನದಿಂದಲೇ ಕಲಿಸಲಾಗುತ್ತದೆ. ಇಲ್ಲಿ ಅಲ್ಪಾವಧಿ ಹಾಗೂ ದೀರ್ಘಾವಧಿ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ರಾಷ್ಟ್ರೀಯ ಉತ್ಪಾದಕರ ಪರಿಷತ್,
ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕೆ ಸಚಿವಾಲಯ, ಭಾರತ ಸರ್ಕಾರ ಇವರಿಂದ 2008ರಲ್ಲಿ ಉತ್ತಮ ಉತ್ಪಾದಕ ಸಂಸ್ಥೆ ಪ್ರಶಸ್ತಿಗೆ ಈ ಸಂಸ್ಥೆ ಪಾತ್ರವಾಗಿದೆ. ಮೌಲ್ಯವರ್ಧಿತ ಪೌಷ್ಟಿಕಾಂಶವುಳ್ಳ ಆಹಾರ ತಯಾರಿಕೆಯ ತರಬೇತಿಯಿಂದ ಉದ್ದಿಮೆದಾರರಿಗೆ ಹೆಚ್ಚು ಲಾಭದಾಯಕವಾಗಿದೆ. ಈ ಕೇಂದ್ರ ನಮ್ಮ ರಾಜ್ಯಕ್ಕಷ್ಟೇ ಮೀಸಲಾಗದೆ ಹೊರ ರಾಜ್ಯದವರೂ ಸಹ ತರಬೇತಿ ಪಡೆದು ಬೇಕರಿ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿವಿಧ ಕಾಲಾವಧಿಯ ಬೇಕರಿ ತಿನಿಸುಗಳ ತಯಾರಿಕಾ ತರಬೇತಿಯ ವಿವರಗಳು. 10ನೇ ತರಗತಿ ಉತ್ತೀರ್ಣರಾದ ಯುವಕ ಯುವತಿಯರಿಗೆ ಹಾಗೂ ಆಸಕ್ತರಿಗೆ ಬೇಕಿಂಗ್ ಟೆಕ್ನಾಲಜಿ ಕುರಿತಾದ 1 ವರ್ಷದ ಡಿಪ್ಲೊಮೊ ಕೋರ್ಸನ್ನು ಆಯೋಜಿಸಲಾಗುತ್ತಿದ್ದು, ಅದರ ಒಟ್ಟು ಪ್ರಸ್ತುತ ಶುಲ್ಕ 8,000 ರೂಪಾಯಿಗಳು ಇರುತ್ತದೆ. ಅದೇ ರೀತಿ ಬೇಕರಿ ತಂತ್ರಜ್ಞಾನ ಕುರಿತಾದ 14 ವಾರಗಳ ಸರ್ಟಿಫಿಕೇಟ್ ಕೋರ್ಸನ್ನು ಜೂನ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಆಯೋಜಿಸಲಾಗುತ್ತಿದ್ದು, ಅದರ ಪ್ರಸ್ತುತ ಶುಲ್ಕ 5,000 ರೂಪಾಯಿಗಳು ಇರುತ್ತದೆ. ಇದರ ಜೊತೆಗೆ 4 ವಾರಗಳ ಬೇಕರಿ ತಿನಿಸು ತಯಾರಿಕಾ ತರಬೇತಿಯನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು, ಇದರ ಪ್ರಸ್ತುತ ಶುಲ್ಕ ರೂಪಾಯಿ 1,500ರಷ್ಟಿರುತ್ತದೆ. ಹಾಗೂ 3 ದಿನಗಳ ಗೃಹಮಟ್ಟದ ಬೇಕರಿ ತಿನಿಸು ತಯಾರಿಸುವ ತರಬೇತಿಯನ್ನು ನೀಡಲಾಗುತ್ತಿದ್ದು, ಇದರ ಪ್ರಸ್ತುತ ಶುಲ್ಕ 400 ರೂಗಳಷ್ಟಿರುತ್ತದೆ. ಇವುಗಳಲ್ಲದೆ ಹಲವು ವಿಶೇಷ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ. ಅವುಗಳಲ್ಲಿ 5 ದಿನಗಳ ಕೇಕ್ ಮತ್ತು ಕೇಕ್ ಅಲಂಕಾರ, ಹೆಲ್ತ್ ಬೇಕರಿ ತಿನಿಸು ಹಾಗೂ 3 ದಿನಗಳ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ, ಸೋಯಾ ಆಧಾರಿತ ಆಹಾರ ಸಂಸ್ಕರಣೆ, ರಾಗಿಯ ಮೌಲ್ಯವರ್ಧಿತ ಆಹಾರ ಸಂಸ್ಕರಣೆ, ಸಾಂಬಾರ ಪುಡಿಗಳ ತಯಾರಿಕೆ, 2 ದಿನಗಳ ಕಡಲೆ ಬೀಜದ ಮೌಲ್ಯವರ್ಧಿತ ಆಹಾರಗಳ ತಯಾರಿಕೆ, ಮಕ್ಕಳ ಊಟದ ಡಬ್ಬಿಗೆ ತಿನಿಸುಗಳ ತಯಾರಿಕೆ, ಈ ಎಲ್ಲ ವಿಶೇಷ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ. ಇಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಹೊಂದಿದ ಅರ್ಹತಾ ಪತ್ರವನ್ನು ಕೊಡಲಾಗುತ್ತದೆ. ಈ ಪತ್ರವು ಎಲ್ಲ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿ ಮಾನ್ಯತೆಯನ್ನು ಹೊಂದಿದೆ. ತರಬೇತಿ ಪಡೆಯಲು ವಿಶೇಷ ಅರ್ಹತೆ: ಸ್ವಂತ ಉದ್ದಿಮೆ ಮಾಡಬಯಸುವವರು, ನಿರುದ್ಯೋಗಿ ಯುವಕರು, ಸ್ವಸಹಾಯ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರು, ಸ್ವಯಂ ನಿವೃತ್ತಿ ಪಡೆದಿರುವ ಪುರುಷ ಹಾಗೂ ಮಹಿಳೆಯರು, ಹೆಚ್ಚಿನ ಯೋಗ್ಯತಾ ಪತ್ರ ಪಡೆಯುವ ಸಲುವಾಗಿ ಹೋಟೆಲ್ ನಿರ್ವಹಣೆ, ಕೇಟರಿಂಗ್, ಗೃಹ ವಿಜ್ಞಾನ ಹಾಗೂ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಬೇಕರಿಯ ಬಗ್ಗೆ ಅರಿವು ಪಡೆಯಲು ಶಾಲಾ ವಿದ್ಯಾರ್ಥಿಗಳು, ಗೃಹಿಣಿಯರು, ಮನೆ ಮಟ್ಟದಲ್ಲಿ ಬೇಕರಿ ಹಾಗೂ ಇತರ ಮೌಲ್ಯವರ್ಧಿತ ಆಹಾರಗಳನ್ನು ತಯಾರಿಸಲು. ಬೇಕರಿ ತಿನಿಸು ತಯಾರಿಕೆಯಲ್ಲಿ ಬಳಸುವ ಯಂತ್ರೋಪಕರಣಗಳು: ಪ್ಲಾನೆಟರಿ ಮಿಕ್ಸಿಂಗ್ ಮೆಷಿನ್. ಇದರಲ್ಲಿ 3 ಗೇರ್ ಇದೆ. ಫಸ್ಟು, ಸೆಕೆಂಡು, ಥರ್ಡು. ಯಾವ ಪ್ರಾಡಕ್ಟ್ ಮಾಡ್ತೀವೋ ಆ ಥರ ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ನಾವು ಒಂದು ಸತಿಗೆ ನಾವು 90 kg ಮೈದಾ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಬೋದು. 90 kg ಮೈದಾ ಹಾಕಿದ್ರೆ 360 ಬ್ರೆಡ್ ಬರುತ್ತೆ. ಮಿಕ್ಸಿಂಗ್ ಟೈಮು ಸ್ಲೋ ಸ್ಪೀಡ್ನಲ್ಲಿ 3 ನಿಮಿಷ, ಎರಡನೇ ಹೈ ಸ್ಪೀಡ್ನಲ್ಲಿ 9 ನಿಮಿಷ ಮಿಕ್ಸ್ ಮಾಡಬೇಕಾಗುತ್ತೆ. ಓವನ್. ಬ್ರೆಡ್ಗೆ ಮಿನಿಮಮ್ 200 ಡಿಗ್ರಿ ಸೆಂಟಿಗ್ರೇಡ್ ಇರಲೇಬೇಕು. ವೆರಾಸ್ ಬಿಸ್ಕೆಟ್ಸು, ಕೇಕ್ಸ್ ಆದರೆ ಮಿನಿಮಮ್ 150 ಡಿಗ್ರಿ ಸೆಂಟಿಗ್ರೇಡ್ ಇರಲೇಬೇಕು. ಹಾಗಿದ್ರೆ ಬೇಕಾಗೋದು. ಇಲ್ಲಿ ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಇದೆ. ಉದಾಹರಣೆಗೆ ನಾವು ಬಿಸ್ಕೆಟ್ಟು ಮತ್ತು ಕೇಕ್ಗೆ 160 ಡಿಗ್ರಿಯಿಂದ 180 ಡಿಗ್ರಿವರೆಗೂ ಇಡ್ತೇವೆ. ಆದರೆ ಅದೇ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಬ್ರೆಡ್ಡು ಬನ್ ಆದರೆ 200 ಡಿಗ್ರಿ ಸೆಂಟಿಗ್ರೇಡ್ ಇಡಬೇಕಾಗುತ್ತೆ. ಅದು ಟೆಂಪ್ರೇಚರ್ಸು ಪ್ರತಿಯೊಂದು ಪ್ರಾಡಕ್ಟ್ಸ್ಗೂ ವೇರಿಯೇಷನ್ ಆಗುತ್ತೆ. ಮತ್ತು ಇಲ್ಲಿ ಟೈಮರ್ ಕೂಡ ಇದೆ. ನಾವು ಟೈಮ್ ಫಿಕ್ಸ್ ಮಾಡಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಒಂದು ಟೈಮ್ ಇರುತ್ತೆ. ಆ ಟೈಮ್ ಫಿಕ್ಸ್ ಮಾಡಿದಾಗ ಟೈಮರ್ ಬಜರ್ ಮಾಡುತ್ತೆ, ತೆಗೆದು ನೋಡ್ಬೋದು ನಾವು. ಬ್ರೆಡ್ ಬೇಕರಿ ಉದ್ದಿಮೆಯಲ್ಲಿಯೇ ಹೆಚ್ಚು ಜನಪ್ರಿಯ ಹಾಗೂ ಬಳಕೆಯಲ್ಲಿರುವ ಪದಾರ್ಥ. ಇಡೀ ಪ್ರಪಂಚದಲ್ಲಿಯೇ ಬ್ರೆಡ್ ಒಂದು ವ್ಯಾಪಕ ಆಹಾರ ಉತ್ಪನ್ನವಾಗಿದ್ದು, ಅನೇಕ ಉದ್ಯೋಗಸ್ಥರಿಗೆ ಬ್ರೆಡ್ ಉತ್ಪನ್ನಗಳೇ ಬೆಳಗಿನ ಉಪಹಾರವಾಗಿವೆ. ಬ್ರೆಡ್ ಅನೇಕ ಪೋಷಕಾಂಶಗಳನ್ನೊಳಗೊಂಡಿದ್ದು, ಆರೋಗ್ಯಕರ ಆಹಾರ ಕ್ರಮಗಳಲ್ಲಿ ಒಂದು ಪ್ರಮುಖ ಭಾಗವಾಗಿದೆ. ಬ್ರೆಡ್ ಅಂದರೆ ಅದು ಬೇಸಿಕ್ಲಿ ಧಾನ್ಯ ಪದಾರ್ಥ. ಇದು ನಮ್ಮ ಡಯಟಲ್ಲಿ ಇಲ್ಲಾಂದರೆ ನಮ್ಮ ಊಟದಲ್ಲಿ ಪ್ರಾಮುಖ್ಯ ಕೆಲಸ ಇದ್ರದ್ದು ನಮಗೆ ಶಕ್ತಿ ಕೊಡೋದು, ಸುಲಭವಾಗಿ ಜೀರ್ಣವಾಗುತ್ತೆ. ಪ್ರಾಮುಖ್ಯ ಅದು ಏನು ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅದೆಲ್ಲ ಅದರಲ್ಲಿ ಬ್ರೆಡ್ನಲ್ಲಿ ಇರುತ್ತೆ. ಸೊ ಅದರಿಂದ ನಿಮಗೆ ಕನ್ವೀನಿಯೆಂಟ್ ಆ್ಯಂಡ್ ಹೆಲ್ದಿ.
ಬ್ರೆಡ್ಡಿನಲ್ಲಿರುವ ಪೋಷಕಾಂಶಗಳು ಮತ್ತು ಅವುಗಳ ಉಪಯೋಗ. ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟಗಳು, ಇವು ಶಕ್ತಿಯನ್ನು ಒದಗಿಸುತ್ತವೆ. ಫೈಬರ್, ನಾರಿನಾಂಶ, ನಾವು ತಿಂದ ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಕ್ಯಾಲ್ಸಿಯಂ, ಇದು ನಮ್ಮ ಹಲ್ಲುಗಳು ಮತ್ತು ಮೂಳೆಗಳು ಆರೋಗ್ಯಕರವಾಗಿರಲು ಅವಶ್ಯಕ. ಐರನ್, ಕಬ್ಬಿಣಾಂಶ, ಕೆಂಪು ರಕ್ತ ಕಣಗಳ ಉತ್ಪತ್ತಿಯಲ್ಲಿ ಸಹಾಯ ಮಾಡುತ್ತದೆ. ಪ್ರೋಟೀನ್, ಸಸಾರಜನಕ ಆಹಾರ ಪದಾರ್ಥ, ಇದು ನಮ್ಮ ಶರೀರದ ಜೀವಕೋಶಗಳು ಅಂದರೆ ಸೆಲ್ಸ್ ಉತ್ಪತ್ತಿಯಾಗಲು ಮತ್ತು ಅವುಗಳನ್ನು ಸರಿಪಡಿಸಲು ಅವಶ್ಯಕ. ಬಿ ವಿಟಮಿನ್ಸ್, ಬಿ ಜೀವಸತ್ವಗಳು, ದೇಹದಲ್ಲಿರುವ ಮಾಂಸಖಂಡಗಳು ಹಾಗೂ ಸ್ನಾಯುಗಳಿಗೆ ಶಕ್ತಿಯನ್ನು ಒದಗಿಸುತ್ತವೆ. ಬ್ರೆಡ್ ತಯಾರಿಕಾ ವಿಧಾನಗಳು. ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1000 ಗ್ರಾಂ, ನೀರು 500 ಮಿಲಿಲೀಟರ್, ಹಾಲು 100 ಮಿಲಿಲೀಟರ್, ಈಸ್ಟ್ ಪುಡಿ 20 ಗ್ರಾಂ, ಸಕ್ಕರೆ ಪುಡಿ 200 ಗ್ರಾಂ, ಉಪ್ಪು 10 ಗ್ರಾಂ, ವನಸ್ಪತಿ 80 ಗ್ರಾಂ. ಮೊದಲಿಗೆ ನಾವು ಈಸ್ಟ್ ಆ್ಯಕ್ಟಿವ್ ಆಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಈಸ್ಟನ್ನು ಒಂದು ಮಗ್ಗಲ್ಲಿ ಹಾಕಿ ಉಗುರು ಬೆಚ್ಚಿ ನೀರು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಈಗ ಇದಕ್ಕೆ ಹಾಲಿನ ಪುಡಿ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಿವ್ ಮಾಡ್ಕೋಬೇಕು. ಈಗ ಸಕ್ಕರೆ 100 ಗ್ರಾಮ್ ಇದರಲ್ಲಿ ಹಾಕಿದ್ದೀನಿ, ಮತ್ತು ಉಪ್ಪು ನೋಡಿ. ಈಗ ಈಸ್ಟ್ ರೆಡಿ ಇದೆ. ಹಾಕಿ ಇದನ್ನು ಚೆನ್ನಾಗಿ ಕೈನಲ್ಲಿ ಕರಗಿಸ್ಕೋಬೇಕು. ಈ ಥರ ನಾದಬೇಕು. ಒಂದು 10 ನಿಮಿಷ ಚೆನ್ನಾಗಿ ನಾದಬೇಕಿದು. ಫೈನಲ್ ಸ್ಟೇಜ್ನಲ್ಲಿ ಏನು ಮಾಡಬೇಕು, ಈ ಡಾಲ್ಡಾ ಇದೆಯಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಸಾಟಿ ಮಾಡಿ ಅದ್ರ ಜೊತೆಲಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ನಾದಬೇಕು. ಇನ್ನೂ ಒಂದು 7-8 ನಿಮಿಷ ನಾದಬೇಕು ಇದನ್ನು. ಈಗ ನೋಡಿ ಕ್ಲೀನೆಲ್ಲ ಫುಲ್ಲು ಕ್ಲೀನಪ್ ಸ್ಟೇಜ್ ಆಯ್ತಲ್ಲ, ಇದು ಬ್ರೆಡ್ ಮಿಕ್ಸಿಂಗ್ ಆಯಿತು ಅಂತ ಅರ್ಥ. ಇದನ್ನೊಂದು 5 ನಿಮಿಷ ಉಂಡೆ ಮಾಡಿ ಇಟ್ಬಿಡೋದು ರೌಂಡಾಗಿ. ಒಂದು 5 ನಿಮಿಷ ಉರಿಯೋಗಿ ಬಿಡಬೇಕಿದು. ನಂತರ ಇದಕ್ಕೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ಬ್ರೆಡ್ ಮಾಡ್ಬೋದು, ಬನ್ಸ್ ಮಾಡ್ಬೋದು, ಅಥವಾ ರೋಲ್ಸ್ ಮಾಡ್ಬೋದು. 100 ಗ್ರಾಮ್ ಕಟ್ ಮಾಡಿ ಬ್ರೆಡ್ಡಿಗೆ 400 ಗ್ರಾಮ್ ತೂಕ ಮಾಡಬೇಕಿಲ್ಲಿ. ಗಾಳಿನ ಆಚೆ ತೆಗೆದಿದ್ದೀರ, ಎಷ್ಟಾದ ಅಷ್ಟೆಲ್ಲ ಆಚೆ ಮಾಡಬೇಕು ಗಾಳಿ. ಮತ್ತು ಈ ಥರ ಫೋಲ್ಡ್ ಮಾಡಬೇಕು. ಮತ್ತು ಅಗೇನ್ ರಿಮೂವ್ ದಿ ಏರ್, ದೆನ್ ಸ್ಟ್ರೆಚ್ ಮಾಡಬೇಕು ಈ ಥರ, ದೆನ್ ಓವರ್ಲ್ಯಾಪ್. ಆದಷ್ಟು ಟೈಟ್ ಮಾಡಿ ಮೋಲ್ಡ್ ಮಾಡಬೇಕು. ಕ್ಲೀನಾಗಿ ಶೇಪ್ ಕೊಟ್ಟು ಇದು ಎಣ್ಣೆ ಹಾಕಿದೆ ಅದನ್ನಲ್ಲಿ ಹಾಕಿ ಪ್ರೂಫಿಂಗ್ ಚೇಂಬರ್ಲ್ಲಿ ಇಡಬೇಕು ಒಂದು 30-45 ನಿಮಿಷ. ಇದು ಪ್ರೂಫಿಂಗ್ ಚೇಂಬರಿಗೆ ನಾವು ತಯಾರಿಸಿದಂಥ ಬ್ರೆಡ್ಡು ಮತ್ತು ಬನ್ನು ಅದರಲ್ಲಿ ಇಡ್ತಾ ಇದ್ದೀವಿ. ಯಾಕೆಂದರೆ ಉದುಗೋದಕ್ಕೆ ಇಲ್ಲಿ ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿ ಎರಡೂ ನಮ್ಮ ರೂಮ್ ಟೆಂಪ್ರೇಚರ್ಗಿಂತ ಜಾಸ್ತಿ ಇರುತ್ತೆ. ತದನಂತರ ಒಲೆ ಕಳಿಸೋದು, ಬೇಕಿಂಗ್ ಕಳಿಸೋದು. ನೋಡಿ ಈಗ ಪ್ರೂಫಿಂಗ್ ಚೇಂಬರ್ನಲ್ಲಿ ಏನು ಇಟ್ಟಿದ್ದು ನಾವು ಬ್ರೆಡ್ ಬನ್ನು ಎರಡೂ ರೆಡಿಯಾಗಿದೆ. ಈಗ ಅದನ್ನು ತೊಗೊಂಬಂದು ಓವನ್ನಲ್ಲಿ ಲೋಡ್ ಮಾಡಬೇಕು. ಸುಮಾರು 200 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 20-25 ನಿಮಿಷ ತನಕ ಅದು ಬೇಯಬೇಕು. ಮೊದಲಿಗೆ ಪಾಶ್ಚಾತ್ಯರಲ್ಲಿ ಹಾಗೂ ಶ್ರೀಮಂತ ಮನೆಗಳಲ್ಲಿ ಮಾತ್ರ ಉಪಯೋಗಿಸುತ್ತಿದ್ದ ಕೇಕ್ ಈಗ ಮಧ್ಯಮ ವರ್ಗದವರಲ್ಲಿಯೂ ಜನಪ್ರಿಯವಾಗಿದೆ. ಈಗಂತೂ ಕೇಕ್ ಇಲ್ಲದೆ ಹುಟ್ಟು ಹಬ್ಬದ ಆಚರಣೆ ಸಾಧ್ಯವೇ ಇಲ್ಲವೇನೋ ಎಂಬ ಸ್ಥಿತಿ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಕೇಕ್ನಲ್ಲಿರುವ ಪೋಷಕಾಂಶಗಳು. ಒಂದು ನಿರ್ದಿಷ್ಟ ಪ್ರಮಾಣದ ಕೇಕ್ನಲ್ಲಿ 350 ಕ್ಯಾಲರೀಸ್ನಷ್ಟು ಶಕ್ತಿ ಇರುತ್ತದೆ. ಕೇಕ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಲಭ್ಯವಿರುತ್ತದೆ. ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು B12ಗಳು ಕೇಕ್ನಲ್ಲಿ ಉಪಯೋಗಿಸುವ ಕ್ರೀಮ್ ಮತ್ತು ಮೊಟ್ಟೆಯಿಂದ ದೊರೆಯುತ್ತದೆ. ಸ್ಪಾಂಜ್ ಕೇಕ್ ತಯಾರಿಕೆಗೆ ಬೇಕಾಗುವ ಸಾಮಗ್ರಿಗಳು. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಮೈದಾ ಹಿಟ್ಟು 200 ಗ್ರಾಮ್ ಸಕ್ಕರೆ ಪುಡಿ, ವನಸ್ಪತಿ 200 ಗ್ರಾಮ್ ಬೇಕಾಗುತ್ತೆ. ಒಂದು 1/4 ಟೀ ಚಮಚದಷ್ಟು ಅದಕ್ಕೆ ಬೇಕಿಂಗ್ ಪುಡಿ ಬೇಕಾಗ್ತದೆ. 3 ಮೊಟ್ಟೆ ಬೇಕಾಗ್ತದೆ. ಹಾಲು ಕೂಡ ಉಪಯೋಗಿಸ್ಕೋಬೇಕಾಗ್ತದೆ. ವೆನಿಲಾ
ಮತ್ತು ಪೈನಾಪಲ್ ಪರಿಮಳನ ಬಳಸ್ತೀವಿ. ಬೇಯಿಸಲಿಕ್ಕೆ ಟಿನ್ನು ಕೂಡ ಬೇಕಾಗುತ್ತೆ. ಮೊದಲು ಒಂಚೂರು ಜಿಡ್ಡನ್ನ ಈ ರೀತಿ ಹಾಕೊಂಡ್ಬಿಡ್ಬೇಕಾಗುತ್ತೆ. ಜಿಡ್ಡು ಯಾವುದಾದ್ರೂ ಪರವಾಗಿಲ್ಲ, ಒಂದು ಜಿಡ್ಡಿನ ಅಂಶನ ಈ ರೀತಿ ಹಾಕಿ ಆದಮೇಲೆ ಒಂದು ಬ್ರೌನ್ ಪೇಪರ್ ಅಥವಾ ಕಾಕಿ ಪೇಪರ್ ಅಂತೀರ ಇದನ್ನು ಹಾಕ್ಕೋಬೇಕಾಗ್ತದೆ. ಕಾಕಿ ಪೇಪರ್ ಅಥವಾ ಬ್ರೌನ್ ಪೇಪರ್ ಇಲ್ಲ ಅಂದ್ರೂ ಬೆಣ್ಣೆ ಪೇಪರ್ ಅಥವಾ ಬಟರ್ ಪೇಪರ್ ಅಂತ ಸಿಗ್ತದೆ, ಅದನ್ನಾದರೂ ಹಾಕ್ಕೋಬೋದು. ಹಾಕಿ ಈ ರೀತಿ ಎಲ್ಲ ಒಂದು ಸಮನಾಗಿ ಮಾಡಿಕೊಂಡು ಈ ರೀತಿ ರೆಡಿಯಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ನಾವು ಇದಕ್ಕೆ ನ್ಯೂಸ್ ಪೇಪರ್ ಅಂದರೆ ದಿನಪತ್ರಿಕೆನ ಬರ್ತದಲ್ಲ, ವಾರ್ತಾಪತ್ರಿಕೆನ ಬಳಸೋ ಹಾಗಿಲ್ಲ. ನಾವು ಮೈದಾ ಜೊತೆಗೆ ಬೇಕಿಂಗ್ ಪುಡಿನ ಹಾಕಿ ಜರಡಿ ಹಿಡಿಬೇಕಾಗ್ತದೆ. ಯಾಂತ್ರಿಕವಾಗಿ ಗಾಳಿ ತುಂಬಿಸೋದು ನಮ್ಮ ಕೇಕ್ಗೆ ಭಾಳ ಅವಶ್ಯಕವಾಗಿರ್ತದೆ. ಇದರಿಂದ ನಮ್ಮ ಕೇಕ್ ಚೆನ್ನಾಗಿ ಉಬ್ಬಲಿಕ್ಕೆ ಸಹಕಾರಿಯಾಗುತ್ತೆ. ಈ 3 ಮೊಟ್ಟೆನ ತಗೊಂಡು, ಮೊಟ್ಟೆ ಸ್ವಲ್ಪ ವಾಸನೆ ಇರ್ತದೆ, ಅದರ ವಾಸನೆನ ಹೋಗಲಾಡ್ಸೋಕ್ಕೋಸ್ಕರ ನಾವು ವೆನಿಲಾ ಫ್ಲೇವರ್ ಅಂದರೆ ವೆನಿಲಾ ಪರಿಮಳನ ಕೆಲವು ಹನಿಗಳಷ್ಟು ಹಾಕಬೇಕಾಗ್ತದೆ. ಚೆನ್ನಾಗಿ ಅದನ್ನು ನಾವು ಗೊಟಾಯಿಸ್ಕೋತಾ ಇರಬೇಕು, ಅಥವಾ ಮೊಟ್ಟೆನ ಒಡೆಯೋದು ಅಂತೀವಲ್ವ, ಇದು ಕೂಡ ಯಾಂತ್ರಿಕವಾಗಿ ಗಾಳಿ ಸೇರಿಸುವಂಥ ಒಂದು ವಿಧಾನ. ನಂತರ ಈ ಮಾರ್ಜರಿನ್ ಅಥವಾ ವನಸ್ಪತಿ ಇದೆಯಲ್ಲ, ಅದನ್ನು ತೆಗೆದು ಅದನ್ನು ಗಂಟುಗಳಿಲ್ಲದ ಹಾಗೆ ಕೈಯಿಂದ ಸಾಟಿ ಮಾಡ್ಕೋಬೇಕಾಗ್ತದೆ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ಪುಡಿ ಸಕ್ಕರೆನ ಹಾಕಿ ಹೀಗೆ ಸಾಟಿ ಮಾಡ್ತಾನೇ ಇರಬೇಕಾಗ್ತದೆ. ಮಾಡ್ತಾ 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 ಅದು ಹಗುರ ಆಗ್ತಾ ಬರ್ತದೆ. ನೀವಿಲ್ಲಿ ನೋಡಿರ್ಬೋದು, ನಾನು ಸಾಟಿ ಮಾಡ್ತಿರ್ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ನಾನು ಮಾಡ್ತಾಯಿದ್ದೀನಿ. ಅಂದರೆ ನಾನು ಯಾವ ಕಡೆಯಿಂದ ತಿರುಗಿಸ್ತೀನೋ ಶುರು ಮಾಡಿದ್ದೀನೋ ಅದೇ ಕಡೆ ಅದರಿಂದ ತಿರುಗಿಸ್ತಾನೇ ಇದ್ದೀನಿ. ಇದನ್ನು ಮತ್ತೆ ನಾನು ವಾಪಸ್ ತರೋ ಆಗಿಲ್ಲ. ಮತ್ತು ನಾನು ಅದನ್ನು ವಾಪಸ್ ಬೇರೆ ದಿಕ್ಕನ್ನು ಬದಲಾವಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಎಷ್ಟೊತ್ತು ಸೇರಿಸಿದ ಗಾಳಿ ಎಲ್ಲ ವಾಪಸ್ ಹೊರಟೋಗುತ್ತೆ. ಮತ್ತು ನಮಗೆ ಕೊನೆಯಲ್ಲಿ ಕೇಕ್ ಥರ ಇರಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ. ಇದು ಕೂಡ ಯಾಂತ್ರಿಕವಾದಂಥ ಒಂದು ವಿಧಾನ ಗಾಳಿ ತುಂಬಿಸೋದು ಅಂತ. ಈಗ ಬಣ್ಣವೂ ಕೂಡ ಬದಲಾಯಿತು ನೋಡಿ, ಬೆಳ್ಳಗಾಗಿದೆ, ಸಕ್ಕರೆ ಕೂಡ ಕರಗಿದೆ. ಭಾಳ ಹಗುರ ಆಗೋವರೆಗೆ ಈ ರೀತಿ ಸಾಟಿ ಮಾಡಬೇಕಾಗ್ತದೆ. ನಂತರ ಒಡೆದ್ಕೊಂಡಿಟ್ಟಿರ್ತೀವಲ್ಲ ಮೊಟ್ಟೆನ, ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕಬೇಕಾಗ್ತದೆ. ಅಂದರೆ ಈ 3 ಮೊಟ್ಟೆನ ಸುಮಾರು 10 ಸಲದಷ್ಟು ಹಾಕಿ ಮತ್ತೆ ಅದನ್ನು ಇದರ ಜೊತೆಗೆ ಸಾಟಿ ಮಾಡಬೇಕಾಗ್ತದೆ. ಈ ರೀತಿ ಮೊಟ್ಟೆ ಮುಗಿಯುವವರೆಗೂ ಮಾಡ್ತಾನೇ ಇರಬೇಕಾಗ್ತದೆ. ಈಗ ನಾವೇನು ಮಾಡ್ತೀವಿ ಅಂದರೆ ಈ ಮೈದಾ ಹಿಟ್ಟಿನ ಬೇಕಿಂಗ್ ಪುಡಿ ಜೊತೆ ಜರಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಒಂದೇ ಸಲಕ್ಕೆ ಹಾಕ್ಕೋಬೇಕಾಗ್ತದೆ. ಈಗ ನಾವು ಮಿಶ್ರ ಮಾಡಬೇಕಾದ್ರೆ ಭಾಳ ಲಘುವಾಗಿ ಬೆರಳಿನಿಂದನೇ ಮಿಶ್ರ ಮಾಡಬೇಕಾಗ್ತದೆ. ಇಷ್ಟೊತ್ತು ಸಾಟಿ ಮಾಡಿದ್ರಿ, ಈಗ ಸಾಟಿ ಮಾಡಬಾರ್ದು. ಸಾಟಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೈದಾ ಅದರ ಜೊತೆಗೆ ಅಂದರೆ ಆ ಮಿಶ್ರಣ ಜೊತೆ ಬೆರೆತ್ಕೊಂಡು ಗಟ್ಟಿಯಾಗ್ಬಿಡ್ತದೆ. ಈ ರೀತಿ ಮಾಡ್ಕೋಬೇಕಾಗ್ತದೆ. ಆ ಟ್ರೇಗೆ ಹಾಕಬೇಕಾದ್ರೆ ಇದಕ್ಕೊಂದು ಹದ ಬರಬೇಕಾಗ್ತದೆ. ನಾವು ಈ ರೀತಿ ಕಣಕ ಅಥವಾ ಹಿಟ್ಟು ಇದೆಯಲ್ಲ, ಅದನ್ನು ತಗೊಂಡು ಹೀಗೆ ಮಾಡಿದ್ರೆ ಅದು ತಾನಾಗೇ ಕೈಯಿಂದ ಬೀಳುವಂತಿರಬೇಕಾಗ್ತದೆ. ಈಗ ನೋಡಿ ಅದು ಬೀಳ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸುಮಾರು ಅದಕ್ಕೆ ಎಷ್ಟು ಬೇಕು ಒಂದು 50 ml ಅಷ್ಟು ಹಾಲನ್ನು ಹಾಕ್ತೀನಿ. ಮತ್ತು ಬೆರಳಿನಿಂದನೇ ಹಗುರವಾಗಿ ಮಿಶ್ರ ಮಾಡಬೇಕಾಗ್ತದೆ. ಕೊನೆಯಲ್ಲಿ ಅದ ನೋಡಿ ತಾನಾಗೇ ಬೀಳ್ತದೆ. ನಾನೇನು ಮಾಡ್ತಾಯಿಲ್ಲ, ಅದು ತಾನಾಗೇ ಬೀಳ್ತಾಯಿದೆ. ನಾವು ಮೊದಲೇ ಸಿದ್ಧಪಡಿಸಿಟ್ಕೊಂಡಂಥ ಟ್ರೇಗೆ 4 ಮೂಲೆಗಳಿಗೆ ಹಾಕ್ಕೊಂಡು ಈ ರೀತಿ ಮಾಡೋದ್ರಿಂದ ಒಳಗಡೆ ಏನಾದರೂ ಗಾಳಿ ಅಂಶ ಇದ್ದರೆ ಅದು ಹೊರಗಡೆ ಬರಲಿ ಅಂತ. ಎಲ್ಲ ಸಮನಾಗಿ ಹರಡಿದ ಮೇಲೆ ನಾವೇನು ಮಾಡಬೇಕಂದ್ರೆ ಈ ಟ್ರೇನ ಒಂಚೂರು ಈ ರೀತಿ ಬೀಳಿಸ್ಬೇಕಾಗುತ್ತೆ, ಅಂದರೆ ಟ್ಯಾಪ್ ಮಾಡೋದು ಅಂತ ಮಾಡಬೇಕಾಗುತ್ತೆ. ಆವಾಗ ಅದು ಕೂಡ ಸಮನಾಗಿ ಹರಡ್ಕೊಳ್ಳುತ್ತೆ ಮತ್ತು ಗಾಳಿ ಏನಾದರೂ ಇದ್ದರೆ ಅದು ಹೊರಗಡೆ ಬಂದುಬಿಡ್ತದೆ ಅಂತ. ಎಲ್ಲ ಆದಮೇಲೆ ಈ ರೀತಿ ಟ್ರೇಗೆ ಹಾಕಿ ಆದಮೇಲೆ ಓವನ್ನಲ್ಲಿ 160ರಿಂದ 170 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 15ರಿಂದ 20 ನಿಮಿಷಗಳ ಕಾಲ ಬೇಯಿಸಿ 20 ನಿಮಿಷದ ನಂತರ ಟ್ರೇನ ಓವನಿಂದ ಹೊರಗಡೆ ತೆಗಿಬೇಕಾಗ್ತದೆ. ಟ್ರೇಯಿಂದ ಹೊರಗಡೆ ತೆಗೆದಾಗ ಆ ಪೇಪರ್ನ ನಾವು ಕಿತ್ತು ತೆಗೆದಾಕ್ತೀವಿ. ಕೇಕ್ ಈ ರೀತಿ ಇರ್ತದೆ. ನಾವು ಮಾಡಿದ ಸ್ಪಾಂಜ್ ಕೇಕ್ ಈ ರೀತಿ ಇದೆ. ಬೆಣ್ಣೆ ಬಿಸ್ಕತ್ತು ತಯಾರಿಕೆಗೆ ಬೇಕಾಗುವ ಸಾಮಗ್ರಿಗಳು: ಬೇಕರಿ ವನಸ್ಪತಿ ಬೇಕಾಗುತ್ತೆ, 200 ಗ್ರಾಮಿನಷ್ಟು ಮೈದಾ, 100 ಗ್ರಾಮ್ನಷ್ಟು ಸಕ್ಕರೆ, 1/4 ಚಮಚ ಸೋಡಾ, 1 ಚಮಚದಷ್ಟು ಕಸ್ಟರ್ಡ್ ಪೌಡರು, ಏಲಕ್ಕಿ ಸುವಾಸನೆಯನ್ನು ತೊಗೊಂಡಿದ್ದೀನಿ. ಈಗ ನಾನು ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತೀನಿ. ಮೊದಲು ಈ ಬೇಕರಿ ಬೆಣ್ಣೆಯನ್ನು ಮೃದುವಾಗೋ ತನಕ ಸಾಟಿ ಮಾಡ್ಕೋಬೇಕು. ಈ ರೀತಿ ಮೃದು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಸಕ್ಕರೆ ಹಾಕ್ತಾ ಸಾಟಿಯನ್ನು ಮುಂದುವರಿಸಬೇಕು. ಈ ರೀತಿ ಸಾಟಿ ಮೃದುವಾದ ಮೇಲೆ
ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಕಾರ್ನ್ಫ್ಲೋರ್ನ ಹಾಕ್ಕೋಬೇಕು. ಇದನ್ನು ಸಹ ಈ ಸಾಟಿ ಜೊತೆಗೆ ಚೆನ್ನಾಗಿ ಬೆರೆಸಬೇಕು. ಈಗ ಸಾಟಿ ರೆಡಿಯಾಗಿದೆ. ಏಲಕ್ಕಿ ಪರಿಮಳ ಮತ್ತು ಮೈದಾ ಬೆರೆಸಬೇಕು. ಮೈದಾವನ್ನು ಸಕ್ಕರೆ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬಾರ್ದು, ಎಲ್ಲವನ್ನು ಒಟ್ಟಿಗೆ ಹಾಕ್ಬಿಡಬೇಕು. ಈ ರೀತಿ ಎಲ್ಲವನ್ನು ಒಟ್ಟಿಗೆ ಬೆರೆಸಿದ ಮೇಲೆ ಈಗ ಎರಡೂ ಕೈಯಿಂದ ಇದು ಮೃದುವಾಗುವ ಹಾಗೆ ಮಿಶ್ರಣ ಒಂದು ಮುದ್ದೆ ಥರ ಆಗೋ ತನಕ ಕಲಿಸ್ಬೇಕಾಗುತ್ತೆ. ನೀರನ್ನು ಬೆರೆಸಬಾರ್ದು. ನೋಡಿ, ಈ ರೀತಿ ಕಲಿಸ್ತಾ ಹೋಗಬೇಕು. ಅದಾಗದೆ ಎಲ್ಲವೂ ಮೈದಾವು ಈ ಸಾಟಿ ಜೊತೆಗೆ ಬೆರೆತ್ಕೊಂಡು ಮೃದುವಾದ ಹಿಟ್ಟಿನ ರೂಪವನ್ನು ತಾಳುತ್ತೆ. ಎಲ್ಲವೂ ಒಂದು ಮುದ್ದೆ ಆಕಾರಕ್ಕೆ ಬಂದ ತಕ್ಷಣ ಇದನ್ನು ಮಿಶ್ರ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕಾಗತ್ತೆ. ನೋಡಿ, ಈಗೆಲ್ಲ ಕ್ಲೀನಾಗಿ ಒಂದು ಮುದ್ದೆ ರೂಪಕ್ಕೆ ಬಂದಿದೆ. ಈಗ ನಾವು ನಾದದನ್ನು ನಿಲ್ಲಿಸ್ಬಿಟ್ಟು ಈಗ ಬಿಸ್ಕೆಟ್ಗೆ ಒಂದು ರೂಪನ್ನು ಕೊಡೋಣ. ಒಂದೇ ಸಮನಾದ ಉಂಡೆಗಳನ್ನ ಮಾಡಬೇಕಾಗುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕ ಉಂಡೆಗಳು ಮಾಡಿದ್ರೆ ಏನಾಗುತ್ತೆ, ಚಿಕ್ಕದಿರೋದು ಬೇಗ ಬೆಂದೋಗುತ್ತೆ, ದೊಡ್ಡದು ಬೇಯೋದಿಲ್ಲ. ಇದನ್ನು ಓವನ್ನಲ್ಲಿ ಇಡಬೇಕು. ಈ ಓವನ್ನಿನ ಶಾಖ 160 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇಡಬೇಕು. ಮತ್ತು 15 ನಿಮಿಷ ಇಟ್ಟರೆ ಬಿಸ್ಕತ್ತು ರೆಡಿಯಾಗುತ್ತೆ ನಿಮಗೆ. ಈ ರೀತಿ ಬೆಣ್ಣೆ ಬಿಸ್ಕೆಟ್ಟು ರೆಡಿಯಾಗುತ್ತೆ ನಿಮಗೆ. ಸಣ್ಣ ಮಟ್ಟದಲ್ಲಿ ಅಥವಾ ಗೃಹ ಮಟ್ಟದಲ್ಲಿ ಉದ್ದಿಮೆಯಾಗಿ ಬೇಕರಿ ತಿನಿಸುಗಳನ್ನು ತಯಾರಿಸಲು ಟಿನ್ ಓವನ್ನನ್ನು ಬಳಸಬಹುದು. ಟಿನ್ ಓವನ್ನನ್ನು ಬಳಸಲು ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮೌಲ್ಯವರ್ಧಿತ ಹಾಗೂ ಪೌಷ್ಟಿಕತೆಯುಳ್ಳ ಬೇಕರಿ ಉತ್ಪನ್ನಗಳಿಗೆ ಬೇಡಿಕೆ ಇದೆ. ಇದರಿಂದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರು ಇದನ್ನು ಉದ್ದಿಮೆಯಾಗಿ ಪ್ರಾರಂಭಿಸಬಹುದು. ಗ್ರಾಮೀಣ ಮಟ್ಟದಲ್ಲಿ ಒಂದು ಬೇಕರಿಯನ್ನು ಪ್ರಾರಂಭಿಸಲು ಕನಿಷ್ಠ ರೂಪಾಯಿ 50,000 ಬಂಡವಾಳ ಇರಬೇಕು. ಇದರ ಸೌಲಭ್ಯದಿಂದ ಪ್ರತಿದಿನ 2,000 to 3,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದಲ್ಲಿ 5,000 to 6,000 ರೂಪಾಯಿಗಳ ಬೆಲೆಯ ಉತ್ಪನ್ನಗಳನ್ನು ತಯಾರಿಸಬಹುದು. ಆಯಾ ಗ್ರಾಮದ ಬೇಡಿಕೆಗನುಗುಣವಾಗಿ 2 to 3 ಕೆಜಿಯಷ್ಟು ವಿವಿಧ ಉತ್ಪನ್ನಗಳನ್ನು ತಯಾರಿಸಿಕೊಳ್ಳಬಹುದು. ಅಲ್ಲದೆ ಸ್ತ್ರೀ ಶಕ್ತಿ ಸಂಘದವರಿಗೆ ಬ್ಯಾಂಕಿನಿಂದ ಸಾಲ ಪಡೆಯುವ ಅಥವಾ ತಮ್ಮದೇ ಬಂಡವಾಳ ಹೂಡುವ ಸೌಲಭ್ಯವಿರುತ್ತದೆ. ಕೃಷಿ ವಿಶ್ವವಿದ್ಯಾನಿಲಯ ಬೇಕರಿ ತರಬೇತಿ ಕೇಂದ್ರದಿಂದ ತರಬೇತಿ ಪಡೆದ ತರಬೇತುದಾರರು ಹಲವು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಉದ್ಯೋಗಿಗಳಾಗಿದ್ದಾರೆ. ಈ ಉದ್ದಿಮೆಯಿಂದ ಅವರ ಸಾಮಾಜಿಕ ಆರ್ಥಿಕ ಜೀವನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಸುಧಾರಿಸಿರುವ ಹಲವು ನಿದರ್ಶನಗಳಿವೆ. ಹೆಬ್ಬಾಳು ಬೇಕರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡು ಬಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿ ಹೋಗಿ ಅಲ್ಲಿ ಅಪ್ಲಿಕೇಶನ್ ತೊಗೊಂಡು ಎನ್ರೋಲ್ ಆದ್ವಿ. ಅಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಕಲ್ತ್ಕೊಂಡು ಬಂದು ನಾವು ತುಂಬ ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದು ದಿವಸಕ್ಕೆ ಬರೀ 10 kg ಮೈದಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು 2,000 kg ತನಕ ಮಾಡುವಂಥ ಒಂದು ಕೆಪಾಸಿಟಿ ಬಂದಿದೆ. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೇಕರಿ ತರಬೇತಿ ಕೇಂದ್ರದಿಂದ ತರಬೇತಿ ಪಡೆದ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದ ಭೂಮಿಕಾ ಸ್ತ್ರೀ ಸಂಘದ ಮಹಿಳೆಯರು RBRC ಇಂದ ಆರ್ಥಿಕ ನೆರವನ್ನು ಪಡೆದು ಬೇಕರಿಯನ್ನು ಸ್ಥಾಪಿಸಿದ್ದಾರೆ. ಇದರ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳಾದ ರಾಗಿ, ಬಾಳೆ, ಟೊಮ್ಯಾಟೊ, ವಿವಿಧ ಸಾಂಬಾರು ಪುಡಿಗಳ ತಯಾರಿಕೆ, ಉಪ್ಪಿನಕಾಯಿ ಮತ್ತು ಸೋಯಾ ಪದಾರ್ಥಗಳ ಮಾರಾಟದಿಂದಲೂ ಹೆಚ್ಚಿನ ಲಾಭ ಪಡೆಯಬಹುದಾಗಿದ್ದು, ಸಂಸ್ಥೆಯು ಈ ನಿಟ್ಟಿನಲ್ಲಿ ಸಂಶೋಧನೆ ಹಾಗೂ ನಿರಂತರ ತರಬೇತಿಗಳನ್ನು ಆಯೋಜಿಸುತ್ತಾ ಬಂದಿದೆ. ಒಟ್ಟಾರೆ ಈ ಬೇಕರಿ ಉದ್ದಿಮೆಯನ್ನು ಇನ್ನಷ್ಟು ಜನಪ್ರಿಯಗೊಳಿಸಿ ಆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ, ನಿರುದ್ಯೋಗಿ ಯುವಕರಿಗೆ ಹೊಸ ಬದುಕನ್ನು ಕಟ್ಟಿಕೊಡುವ ಮಹತ್ವಾಕಾಂಕ್ಷೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನದು.